program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ಸ್ನೇಹಿತರು ಬಂಧುಗಳ ಜೊತೆಗೆ ಹಣಕಾಸು ವ್ಯವಹಾರವನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಇಟ್ಕೊಂಡಿರ್ತೀವಿ. ಆದರೆ ಇದೇ ಸಾಕಷ್ಟು ಸಂದರ್ಭಗಳಲ್ಲಿ ಸ್ನೇಹಿತರು ಮತ್ತು ಬಂಧು ಬಳಗದವರ ಜೊತೆ ಸಾಕಷ್ಟು ಕಲಹಗಳಿಗೂ ಕಾರಣ ಆಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ಹಾಗಾಗಿ ಸ್ನೇಹಿತರು ಮತ್ತು ಬಂಧು ಬಳಗದವರ ಜೊತೆ ಈ ಹಣಕಾಸು ವಿಚಾರಗಳನ್ನು ಹಂಚಿಕೊಳ್ಬೇಕೆ, ಸ್ನೇಹಿತರಿಂದ ಬಂಧು ಬಳಗವರಿಂದ ಸಾಲವನ್ನು ತಗೋಬೇಕೆ, ಕೊಡುಕೊಳ್ಳಿಕ್ಕೆ ವ್ಯವಹಾರವನ್ನು ಮುಖ್ಯವಾಗಿ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇಟ್ಕೊಳ್ಬೇಕೆ, ಇದರ ಸಾಧಕ ಬಾಧಕಗಳು ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ತಿಳುವಳಿಕೆಯನ್ನು ಪಡೆದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು NRI ಮನಿ ಕ್ಲಿನಿಕ್ನ ಸ್ಥಾಪಕರಾದ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು ಕಳೆದ ಹಲವಾರು ದಶಕಗಳಿಂದ ಹಣಕಾಸು ಕ್ಷೇತ್ರದಲ್ಲಿ ಹೂಡಿಕೆಯ ವಲಯದಲ್ಲಿ ಸಾಕಷ್ಟು ಚಿರಪರಿಚಿತರಾಗಿದ್ದಾರೆ. ಅವರ ಈ NRI ಮನಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಗ್ರಾಹಕರು, ಸಂತೃಪ್ತ ಗ್ರಾಹಕರು ಅವರ ಜೊತೆ ಇದ್ದಾರೆ. ಜೊತೆಗೆ ಯೂಟ್ಯೂಬ್ ಚಾನಲ್ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಬೇಸನ್ನು ಕೂಡ ಒಳಗೊಂಡಿರುವಂಥದ್ದು. ಅನಿವಾಸಿ ಭಾರತೀಯರಿಗಿರ್ಬೋದು ಹಣಕಾಸು ವಿಚಾರಗಳು, ಹೂಡಿಕೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಈ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರುವಂಥದ್ದು ಮತ್ತು ಅವರ NRI ಮನಿ ಕ್ಲಿನಿಕ್ ನೀಡ್ತಾ ಇರುವಂಥ ಸೇವೆ ಸಾಕಷ್ಟು ಜನಪ್ರಿಯವಾಗಿರುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಕಾಂತ್ ಭಟ್ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಚಂದ್ರಕಾಂತ್ ಸರ್. ನಮಸ್ಕಾರ ಕೇಶವ್ ಪ್ರಸಾದ್ ಅವರು. ಅಂದಹಾಗೆ ತಮ್ಮ ವಿಡಿಯೋಗಳನ್ನು ನಮ್ಮ ಚಾನಲ್ನ ವೀಕ್ಷಕರು ಕೂಡ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನೋಡ್ಕೊಳ್ತಾ ಇದ್ದಾರೆ. ಬಹಳ ಟಾಪ್ 1 ಕೂಡ ಬಂದಿರುವಂಥದ್ದು. ಸೊ ಹಾಗಾಗಿ ಇವತ್ತಿನ ವಿಚಾರದ ಬಗ್ಗೆ ಹೇಳೋದಿದ್ರೆ ಈ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ. ಎಷ್ಟೋ ಸಾರಿ ನಾವು ಸಂಬಂಧಿಕರ ಇರ್ಬೋದು ಅಥವಾ ಸ್ನೇಹಿತರ ಜೊತೆಗಿಂದ ಹಣಕಾಸು ವ್ಯವಹಾರಗಳನ್ನ ಇಟ್ಕೊಳ್ತೀವಿ, ಅದರ ಸಾಧಕ ಬಾಧಕಗಳನ್ನು ಕೂಡ ಸಾಕಷ್ಟು ಅನುಭವಿಸ್ತೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳೋದಿದ್ರೆ ತಮ್ಮೊಂದು ಒಪಿನಿಯನ್ ಏನು ಅಂತ? ನೋಡಿ, ಹಣಕಾಸು ಅಂದ ಕೂಡಲೇ ಅದು ಒಂದು ಲೈಫ್ನ ಬ್ಲಡ್ ಇದ್ದ ಹಾಗೆ. ಹಣಕಾಸು ಇಲ್ಲದೆ ಇದ್ದರೆ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಹಣ ಇರಲೇಬೇಕು. ಕೆಲವ್ರ ಹತ್ರ ಹಣ ಜಾಸ್ತಿ, ಕೆಲವ್ರ ಹತ್ರ ಕಮ್ಮಿ, ಕೆಲವರಿಗೆ ಉತ್ಪತ್ತಿ ಕಮ್ಮಿ, ಕೆಲವರಿಗೆ ಅನೂಹ್ಯ ಕಾರಣಗಳಿಂದಾಗಿ ಅಥವಾ ಒಂದು ಮ್ಯಾಟ್ರ್ ಆಫ್ ಲಕ್ಕಿಂದಾಗಿ ಹಣಕಾಸಿನ ಚಲಾವಣೆ ಇರೋದಿಲ್ಲ. ಸೊ ಹಣ ಇಲ್ಲದೇ ಇದ್ದವರು ಹಣ ಇದ್ದವರ ಹತ್ತಿರ ಕೈ ಚಾಚೋದು ಅಥವಾ ನಮಗೇನವರು ಸಹಾಯ ಮಾಡ್ಬೋದಾ ಅಂಥೇಳಿ ಒಂದು ಆಸಕ್ತಿಯನ್ನು ಇಟ್ಕೊಂಡಿರುವಂಥದ್ದು ಇದು ಸರ್ವೇ ಸಾಮಾನ್ಯ. ಆದರೆ ಹಣಕಾಸಿನ ವಿಚಾರ ಬಂದಾಗ ಇದೊಂದು ದೊಡ್ಡ ಜವಾಬ್ದಾರಿಯ ಒಂದು ರಿಲೇಷನ್ಶಿಪ್ ಆಗಿಬಿಡುತ್ತೆ. ಹಣ ಇದ್ದಾಗ ನಿಮ್ಮ ಹತ್ರ ಇಲ್ಲದೇ ಇದ್ದವರು ಕೂಡ ರಿಲೇಟಿವ್ಸ್ ಆಗಿಬಿಡ್ತಾರೆ. ಗುರುತ ಪರಿಚಯ ಇಲ್ಲದೆ ಇದ್ದವರು ಸ್ನೇಹಿತರಾಗ್ತಾರೆ. ಕರೆಕ್ಟ್, ರೈಟ್. ನಿಮ್ಮ ಹತ್ರ ಹಣ ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ದೂರ ಆಗ್ತಾರೆ. ಹಾಗೆ ಹಣ ಇದ್ದಾಗ ಎಲ್ಲರೂ ಕೂಡ ಹತ್ತಿರ ಆಗುವಂಥದ್ದು ಕೂಡ ಇದ್ದೇ ಇರ್ತದೆ, ಸಹಜ. ಮತ್ತು ಇನ್ನೊಮ್ಮೆ ಕಲಹಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಒಂದು ಸಂಬಂಧಗಳು ಬಿರುಕು ಬಿಡೋದು ಕೂಡ ಹಣಕಾಸು ವ್ಯವಹಾರ ಕೂಡ ಕಾರಣ ಆಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ನಾವು ಎಷ್ಟು ಸರ್ತಿ ಕೇಳಲಿಲ್ಲ, ಮೊದಲೆಲ್ಲ ನಮ್ಮೊಟ್ಟಿಗೆ ಚೆನ್ನಾಗೆಲ್ಲ ಬರ್ತಾ ಇದ್ರು, ದುಡ್ಡು ಬಂದಿದ್ದು ನಮ್ಮನ್ನ ಈ ಕಡೆ ತಿರುಗಿ ಕೂಡ ನೋಡೋದು, ಈಗ ಭಯಂಕರ ಅಹಂಕಾರ ಬಂದ್ಬಿಟ್ಟಿದೆ ಅವರಿಗೆ, ಮಾತಾಡೋದೇ ಇಲ್ಲ, ಹೀಗೆಲ್ಲ ಇದು ಸರ್ವೇ ಸಾಮಾನ್ಯ. ಬಟ್ ಅದು ತಂತಾನೇ ಆಗಿ ಹೋಗ್ತದೆ. ಅದರ ಅರ್ಥ ಹಣಕಾಸು ಇದ್ದವರಿಗೆ ಒಂದು ಗರ್ವ ಬಂದಿದೆ ಅನ್ನುವಂಥದ್ದು ವಿಚಾರ ಅಲ್ಲದೆ ಇದ್ದಿರ್ಬೋದು. ಉದಾಹರಣೆಗೆ ಒಬ್ಬ ಬ್ಯುಸಿ ಬಿಸ್ನೆಸ್ಮನ್, ಆತನ ಕಾರ್ಯಕ್ಷೇತ್ರದಲ್ಲಿ ಬ್ಯುಸಿ ಇರಬೇಕಾದಂಥ ಸಂದರ್ಭದಲ್ಲಿ ಮೊದಲಿನ ಹಾಗೆ ಸಂಜೆ ಮೇಲೆ ಕಟ್ಟೆ ಪೂಜೆಗೆ ಹೋಗಿ ಕೂತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಸಮಯ ಅವ್ರ ಹತ್ರ ಇಲ್ಲದೆ ನಿಜ. ಹಾಗೆ ಆತನ ಸುಖಗಳಾಗಲಿ ಅಥವಾ ಕಷ್ಟ ಆಗಲಿ, ಸಾಲ ಮಾಡಿರೋಂಥ ನೋವುಗಳಾಗಲಿ, ದಿನದ ವ್ಯವಹಾರದ ನೋವುಗಳಾಗಲಿ, ಅದನ್ನು ಬೇರೆಯವ್ರೊಟ್ಟಿಗೆ ಅವ್ರು ಹಂಚ್ಕೊಳ್ಬಾರಲಿಕ್ಕೆ ಆಗ್ತದೆ ಅಂತ ನನಗನ್ಸೋದಿಲ್ಲ. ಆದರೆ ಹಣಕಾಸಿನ ವಿಚಾರವಾಗಿ ನಿಮ್ಮ ಸ್ನೇಹಿತ ವರ್ಗವೋ ಅಥವಾ ನಿಮ್ಮ ಬಂಧು ಬಳಗದವರೊಟ್ಟಿಗೋ ನೀವು ಅದನ್ನು ಶೇರ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರು ಒಂದು ನಿಮಗೆ ಕೋರಿಕೆ ಬಂದಂಥ ಸಂದರ್ಭದಲ್ಲಿ ನೀವು ಆ ಕೋರಿಕೆಯನ್ನು ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅನ್ನೋದ್ರ ಹೇಳೋದಾದರೆ, ನಾನು ನನ್ನ ಲೈಫ್ನಲ್ಲಿ ಅಡಾಪ್ಟ್ ಮಾಡಿರ್ತಕ್ಕಂಥ ಕೆಲವು ಪ್ರಿನ್ಸಿಪಲ್ಸನ್ನು ನಿಮಗೆ ಹೇಳಿ ಬಯಸ್ತೇನೆ. ಓಕೆ. ಒಂದು, ನನಗೆ ಉದಾಹರಣೆಗೆ ಯಾರಿಂದ ಒಂದು ರಿಕ್ವೆಸ್ಟ್ ಬರುತ್ತೆ, ನನಗೆ ಹಣ ಬೇಕಂತಲೋ ಇನ್ನೇನೋ ವಿಚಾರಕ್ಕೆ, ನಾನು ಫಸ್ಟ್ ಆಲೋಚನೆ ಮಾಡೋದು ನನಗೆ ಈ ಕೋರಿಕೆಯನ್ನು ಕೊಟ್ಟವ್ರು ಯಾರು, ಅವರಿಗೆ ನನ್ನ ಲೈಫ್ನಲ್ಲಿ ಸ್ಥಾನ ಏನು. ಅಂದರೆ ನನಗೆ ತೀರ ಬೇಕಾದವರ, ಅವರ ಒಂದು ಸಾನ್ನಿಧ್ಯ ಅಥವಾ ಅವರ ಒಂದು ಸ್ನೇಹ ಅಥವಾ ಅವರ ಒಂದು ಬಂಧುತ್ವ ಇದು ನನಗೆ ತೀರ ಅಗತ್ಯವ. ನಾನು ಅವರೊಂದು ಗುರುಸ್ಥಾನದಲ್ಲಿ ಇಟ್ಟಿದ್ದೇನೆ ಅಥವಾ ನನ್ನ ಒಂದು ಇನ್ನರ್ ಸರ್ಕಲ್ ರೂಪದಲ್ಲಿ ನಾನು ಇದನ್ನು ನೋಡ್ತೇನೆ.
ಸೊ ಎಲ್ಲಿ ಆ ರಿಲೇಷನ್ಶಿಪ್ ಅನ್ನುವಂಥದ್ದು ನನಗೆ ನನ್ನ ಜೀವನದ ಮುಖ್ಯ ಭಾಗ ಅನಿಸ್ತದೆ, ಅಂಥಲ್ಲಿ ನಾನು ಹಣವನ್ನು ತರಲಿಕ್ಕೆ ಇಷ್ಟಪಡೋದಿಲ್ಲ. ಕರೆಕ್ಟ್. ಐ ವುಡ್ ಲೈಕ್ ಟು ಕೀಪ್ ಮೈ ರಿಲೇಷನ್ಶಿಪ್ ಆ್ಯಂಡ್ ಮನಿ ಸಪ್ರೇಟ್. ಯಾಕಂದರೆ ಎಲ್ಲಿ ನಿಮಗೆ ಈ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ನೀವು ಹಣವನ್ನು ಮಧ್ಯದಲ್ಲಿ ತಂದ ಕೂಡಲೇ ಏನಾಗ್ತದೆ, ಹಣವೂ ಲಾಸ್ ಆಗ್ತದೆ, ರಿಲೇಷನ್ಶಿಪ್ ಕೂಡ ಹೋಗ್ತದೆ. ಸೊ ಇಟ್ ಈಸ್ ನಾಟ್ ಒನ್ ಲಾಸ್, ಇಟ್ ಈಸ್ ಡಬಲ್ ಲಾಸ್. ಕರೆಕ್ಟ್. ನೀವು ಏನು ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತೇಳಿ. ಹೌದು, ಕೊಟ್ಟರು. ಯಾಕೆ ಕೊಟ್ಟರು? ಅವ್ರ ಹತ್ರ ಇದ್ದಿದ್ದಕ್ಕೆ ಕೊಟ್ಟರು. ಗೊತ್ತಿಲ್ಲ ಅವ್ರಿಗೆ ನಾವು ಕಷ್ಟದಲ್ಲಿ ಇದ್ದೀವಂತ. ಅವ್ರು ಯಾಕೆ ಕೇಳ್ಬೇಕು ನಮಗೆ? ಇಂಥ ಎಲ್ಲ ದುರಹಂಕಾರದ ಮಾತುಗಳು ನಂತರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಣ ಗಳಿಸಿದವನಿಗೆ ಅದರ ಗಳಿಕೆಯ ನೋವು ಗೊತ್ತಿರ್ತದೆ ಹೊರತು ತೆಗೆದುಕೊಂಡವನಿಗೆ ಅದರದ್ದು ನೋವು ಗೊತ್ತಿರೋದಿಲ್ಲಲ್ಲ. ಕರೆಕ್ಟ್. ಅವ್ರ ಹತ್ರ ಇದೆ ಅಂತ ನಾನು ತಗೊಂಡ್ರೆ. ಆದ್ದರಿಂದ ನನಗೆ ಎಲ್ಲಿ ರಿಲೇಷನ್ಶಿಪ್ ಭಾಳ ಮುಖ್ಯ ಅನ್ನಿಸ್ತದೋ ಅಲ್ಲಿ ನಾನು ಹಣವನ್ನು ಅದರೊಳಗೆ ಮಿಕ್ಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ರೀತಿಯ ಒಂದು ಹೈಜೀನ್ ಅಥವಾ ಒಂದು ಹಣಕಾಸಿನ ಸುತ್ತಮುತ್ತಲಿನ ಒಂದು ಸ್ವಚ್ಛತೆಯ ಒಂದು ನೀವು ಚೌಕಟ್ಟನ್ನು ಹಾಕ್ಕೊಂಡ್ರೆ ನಿಮ್ಮ ಹತ್ರ ಹಣವೂ ಉಳಿತದೆ, ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಉಳಿತದೆ. ಹಾಗಂದ ಕೂಡಲೇ ನಾವು ಎಲ್ಲ ರಿಲೇಷನ್ಶಿಪ್ಗಳಲ್ಲಿ, ಎಲ್ಲ ಸ್ನೇಹಿತರದಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ನಾವಿದನ್ನು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓಕೆ. ಜೀವನದ ಕೆಲವು ಪರಿಸ್ಥಿತಿಗಳು ಹೀಗೆ ಬರ್ತವೆ ಅಂತ ಹೇಳಿದರೆ ನಿಮಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ, ನಾನು ಸಂಪಾದನೆ ಮಾಡಿದ ಹಣ ಎಲ್ಲವೂ ನಾನೇ ಖರ್ಚು ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ, ಆಗಲ್ಲ. ಇದು ನನ್ನ ಸುತ್ತಮುತ್ತಲಿನವರಿಗೋಸ್ಕರ ಹೋಗ್ತದೆ. ಹೇಗೆ ಹೋಗ್ತದೆ? ಒಂದು, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊರವಲಯ ಅಂತೇಳಿದರೆ ನನ್ನ ಅಣ್ಣ, ತಂಗಿ, ಅಕ್ಕ, ಅಮ್ಮ, ಅಪ್ಪ, ಅಮ್ಮ, ಸ್ನೇಹಿತ ವರ್ಗ. ಹೌದು, ಇವರುಗಳು ಕೂಡ ಈ ಚೌಕಟ್ಟಿನಲ್ಲಿ ಬರ್ತಾರೆ. ಸೊ ಹೀಗೆ ನಾವು ಈ ಹಣವನ್ನು ಅವ್ರ ಬಗ್ಗೆ ನಾವು ವ್ಯಯಿಸಬೇಕಾದ್ರೆ ನಾವು ನೋಡಬೇಕಾಗಿರುವಂಥದ್ದು, ಇದು ನನ್ನ ಬಾಧ್ಯತೆಯ, ಈ ಹಣವನ್ನು ಅವ್ರ ಮೇಲೆ ನಾನು ಖರ್ಚು ಮಾಡಬೇಕಾದ್ರೆ ಇದು ನನಗೆ ಬಾಧ್ಯತೆ. ಉದಾಹರಣೆಗೆ ನಾವು ಇಂಗ್ಲೀಷ್ನಲ್ಲಿ ಆಬ್ಲಿಗೇಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೇವೆ. ನನ್ನ NRI ಮನಿ ಕ್ಲಿನಿಕ್ ಚಾನಲ್ನಲ್ಲಿ ಒಂದು ವಿಡಿಯೋ ಕೂಡ ಇದೆ, ಹೌ ಟು ಡೀಲ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಭಾಳ ಪಾಪ್ಯುಲರ್ ಆಗಿದೆ ವಿಡಿಯೋ ಅದು ಕೂಡ. ಇದನ್ನು ಹೇಗೆ ನಿಭಾಯಿಸಬೇಕು. ಆಬ್ಲಿಗೇಷನ್ ಅನ್ನುವಂಥದ್ದು ಕಂಪಲ್ಸರಿ, ನಿಮಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅದರಿಂದ. ದಟ್ ಈಸ್ ಯು ಆರ್ ಬೌಂಡ್, ನೀವು ಮಾಡಲೇಬೇಕು, ಅದು ನಿಮ್ಮ ಕರ್ತವ್ಯ, ಬಾಧ್ಯತೆ ಅದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಇದು ಒಂದು ರೀತಿಯ ಬಾರ್ಡರ್ಗಿಂತ ಸ್ವಲ್ಪ ದೂರ, ನೀವು ಮಾಡಬೇಕು, ಆದರೆ ಮಾಡಲೇಬೇಕನ್ನುವಂಥ ಕಂಪಲ್ಸರಿ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮ್ಮ ಮನೆಯಲ್ಲಿ ಒಂದು ಮದುವೆ ಆಗ್ತದೆ, ನಿಮ್ಮ ತಂಗಿ ಮದುವೆನೋ ಅಥವಾ ಸ್ನೇಹಿತವ್ರಿಗೆ ಆಗ್ತದೆ. ನೀವು ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕನ್ನುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಮನೆ ಕಟ್ಟಬೇಕಾದ್ರೆ, ಮದುವೆ ಮಾಡಬೇಕಾದ್ರೆ ಇದು ದೊಡ್ಡ ಖರ್ಚಿನ ವಹಿವಾಟು. ಸಮಾಜ, ಸುತ್ತಮುತ್ತಲಿನವರು ಸಹಾಯ ಮಾಡಬೇಕು ಅನ್ನುವಂಥದ್ದು, ಅದನ್ನು ಕೆಲವು ಸರ್ತಿ ಉಡುಗೊರೆ ರೂಪದಲ್ಲಿ ಕೊಡುವಂಥದ್ದೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಮಾಡಬೇಕು, ಆದರೆ ಅದು ನಿಮ್ಮ ಆಬ್ಲಿಗೇಷನ್ ಅಲ್ಲ. ನಿಮಗೆ ಸಾಧ್ಯ ಇದ್ದರೆ ಆ್ಯಸ್ ಎ ಜೆಂಟ್ಲ್ಮನ್ಲಿ ವೇ ಆಗಿ ನೀವು ಅದನ್ನು ಸಹಾಯ ಮಾಡ್ಬೋದು. ಆದರೆ ನೀನು ಅಯ್ಯೋ ನೀವು ಮಾಡಲೇಬೇಕಪ್ಪ, ನೀನು ಏನೂ ಇಲ್ದಿರೋ ನೀನು ಸಾಲ ತಂದು ನಾನು ಕೊಡಬೇಕು, ಅದು ಆಬ್ಲಿಗೇಷನ್ ಅಲ್ಲ. ಈ ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ನಿಭಾಯಿಸಬೇಕು. ಕರೆಕ್ಟ್. ಇನ್ನೊಂದು ಆಬ್ಲಿಗೇಷನ್ ಎಲ್ಲಿ ಬರ್ತದೆ? ಆಬ್ಲಿಗೇಷನ್ ನನ್ನ ಸಂಸಾರಕ್ಕೆ. ಉದಾಹರಣೆಗೆ, ನನ್ನ ಮಕ್ಕಳು ಮೈನರ್ ಇದ್ದರೆ ಅವರ ವಿದ್ಯಾಭ್ಯಾಸದ ಜವಾಬ್ದಾರಿ ಯಾರ್ದು? ಪೋಷಕರದ್ದು. ಸೊ ಇಟ್ಸ್ ಎನ್ ಆಬ್ಲಿಗೇಷನ್. ಯು ಹೌ ಟು ಸ್ಪೆಂಡ್. ದೇ ಆರ್ ಯುವರ್ ರಿಲೇಟಿವ್, ದೇ ಆರ್ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ. ಕರೆಕ್ಟ್. ಇದು ಹಣವನ್ನು ನೀವು ಅವರ ಮೇಲೆ ಖರ್ಚು ಮಾಡಲೇಬೇಕಾಗುತ್ತೆ. ಅದೇ ನಿಮ್ಮ ಬೆಳೆದ ಮಕ್ಕಳು ಉದ್ಯೋಗದಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ, ಊರಿನಲ್ಲಿದ್ದಾರೆ, ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಆವಾಗ ನಿಮಗೆ ಇದು ಆಬ್ಲಿಗೇಷನ್ನ? ಇದು ಆಬ್ಲಿಗೇಷನ್ ಅಲ್ಲ. ಕರೆಕ್ಟ್. ಅವರು ಮೈನರ್, ಅಂಡರ್ ಗ್ರ್ಯಾಜುಯೇಟ್, ಅವರಿಗೀಗ ಬುದ್ಧಿ ಇಲ್ಲ, ಅವ್ರ ಮೇಜರ್ ಅಲ್ಲ, ಅವರಿಗೆ ದುಡಿಯುವ ಶಕ್ತಿ ಇಲ್ಲ. ಆದ್ದರಿಂದ ಅವರ ಜವಾಬ್ದಾರಿ ನಿಮ್ಮದು, ಆಬ್ಲಿಗೇಷನ್, ಅದ್ರ ಮೇಲೆ ನೀವು ಖರ್ಚು ಮಾಡಲೇಬೇಕು. ಹಾಗೆ ನಿಮ್ಮ ಅಪ್ಪ ಅಮ್ಮ, ಅವರು ಟೈಮ್ನಲ್ಲಿ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದಾರೆ. ಈಗ ಅವರು ವಯಸ್ಸಾಗಿದೆ, ಬೇರೆ ಅವರಿಗೆ ಮೂಲ ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರ ಜವಾಬ್ದಾರಿ ಸಮಾಜದ್ದೋ, ಅವರ ಸ್ನೇಹಿತ ವರ್ಗದ್ದೋ, ಸರ್ಕಾರದ್ದೋ ಅಲ್ಲ, ಅದರ ಜವಾಬ್ದಾರಿ ನಂದು, ಆಬ್ಲಿಗೇಷನ್ ಅದು. ಆದರೆ ಅಪ್ಪ ಅಮ್ಮನೇ ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಇದೆ,
ಅದರಿಂದ ಅವ್ರು ಜೀವನ ಮಾಡಬೇಕು. ಆವಾಗ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ನಾಟ್ ಎ ಮಸ್ಟ್ ಟು ಡೂ. ಸೊ ಇದರದ್ದು ಒಂದು ಬಾರ್ಡ್ರ್ ಭಾರಿ ಕಷ್ಟ. ಕರೆಕ್ಟ್, ಭಾರಿ ತೆಳುವಾಗಿದೆ ಅದು, ಭಾರತ ತೆಳುವಾದಂಥ ಇದು. ಸೊ ನೀವು ನಿಮ್ಮ ಒಂದು ಇಂಪ್ರೆಷನ್ ಸಮಾಜದಲ್ಲಿ ಚೆನ್ನಾಗಿರಬೇಕು, ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದರೆ ಈ ಚೌಕಟ್ಟಿನೊಳಗೆ ನೀವು ಕರೆಕ್ಟಾಗಿ ಆಪ್ರೇಟ್ ಮಾಡಬೇಕು. ಆಬ್ಲಿಗೇಷನ್ 100% ನಿಮ್ಮದು, ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಕಂಪಲ್ಷನ್. ಆದರೂ ನೀವು ನಿಭಾಯಿಸಬೇಕು. ಅದರಲ್ಲಿ ಬೌಂಡ್ರಿ ಹಾಕ್ಕೊಂಡಿರ್ಬೇಕು. ನಾನು ಇದ್ರ ಮೇಲೆ ಎಷ್ಟು ಖರ್ಚು ಮಾಡ್ಬೋದು, ಏನು ಮಾಡಿದರೆ ಒಳಿತಾಗ್ತದೆ, ಏನು ಮಾಡಿದರೆ ಕೆಟ್ಟದಾಗ್ತದೆ, ಏನು ಮಾಡಿದರೆ ನನ್ನ ಇಂಪ್ರೆಷನ್ ಕರೆಕ್ಟ್ ಆಗ್ತದೆ, ನಾನು ಒಬ್ಬ ಸಾಮಾಜಿಕ ಹೊಣೆಗಾರಿಕೆ ವ್ಯಕ್ತಿಯನ್ನಾಗಿ ನಾನು ಏನು ಮಾಡಬೇಕು. ಉದಾಹರಣೆಗೆ ಒಬ್ಬ ರಸ್ತೆ ಮೇಲೆ ಯಾರೋ ಸಡನ್ನಾಗಿ ಬಿದ್ದು ಬಿಡ್ತಾರೆ, ಅವ್ರಿಗೊಂದು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಇದು ನಿಮ್ಗೆ ಆಬ್ಲಿಗೇಷನ್ ಅಲ್ಲ, ಆದರೂ ಒಂದು ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಹತ್ರ ಹಣ ಇದ್ದರೆ, ನಿಮ್ಮ ಹತ್ರ ಮಾನವತೆ ಇದ್ದರೆ ನೀವು ಅವನಿಗೆ ಆಟೋದಲ್ಲಿ ಹಾಕಿ ಕಳಿಸ್ಬೋದು. ಅಥವಾ ಏನೂ ಇಲ್ಲದೆ ಇರುವ, ಅಥವಾ ನಿಮಗೆ ಕಲಿಸಿರುವಂಥ ಮಾಸ್ಟರ್ ಇರ್ಬೋದು. ಇವತ್ತಿನ ದಿವಸ ಟೀಚರ್ಸ್ಗಳಿಗೆ ಎಷ್ಟು ಸಂಬಳ ಬರ್ತದೆ, ಆದರೆ ಅವರು ಒಂದು ನಿವೃತ್ತಿ ಆದ ಮೇಲೆ ಕಷ್ಟದಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಚೆನ್ನಾಗಿರ್ತೀರಿ, ಊರಿಗೆ ಹೋದಾಗ ಅವ್ರಿಗೇನೋ ರೀತಿಯ ಒಂದು ಸಹಾಯ ಮಾಡಿಕೊಡುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ಡಿಸ್ಚಾರ್ಜ್ ಮಾಡಬೇಕು. ಸೊ ಎಲ್ಲಿ ಆಬ್ಲಿಗೇಷನ್ ಇದೆ ನಿಭಾಯಿಸಬೇಕು, ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ ಜೆಂಟ್ಲ್ಮನ್ಲಿ ವೇ ಆಫ್ ಡೀಲಿಂಗ್ ಮಾಡಬೇಕು. ಹಾಗಂತ ಅದನ್ನು ಡೀಲ್ ಮಾಡ್ಬೇಕಾದ್ರೆ ನೀವು ಸಾಲ ಸೋಲ ಮಾಡಿ ನಿಮ್ಮ ಮನೆಗೆ ನೀವು ಬೆಂಕಿ ಕಟ್ಟಿ ಇನ್ನೊಬ್ಬರ ಮನೆಯ ದೀಪ ಹಚ್ಚುವಂಥ ಅವಶ್ಯಕತೆ ಖಂಡಿತ ಇಲ್ಲ ಅಂತ. ಸೊ ಬಾಧ್ಯತೆ ಮತ್ತು ಜವಾಬ್ದಾರಿಯ ವ್ಯತ್ಯಾಸವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಆಯಿತು ಅಂತ ಹೇಳ್ತಿರ್ತಾವೆ. ಖಂಡಿತವಾಗಿ ಹೌದು. ಸೊ ಇನ್ನು ಮುಂದಿನ ಪ್ರಶ್ನೆ ಏನಂದರೆ, ಈಗ ಸ್ನೇಹಿತರು ಬಂಧುಗಳು ಯಾರೋ ದೊಡ್ಡ ಪ್ರಮಾಣದ ಒಂದು ಸಾಲವನ್ನು ನಿಮ್ಮಿಂದ ಕೇಳ್ತಾರೆ ಅಂತ ಇಟ್ಕೊಳ್ಳೋ ಸಂದರ್ಭದಲ್ಲಿ ಆವಾಗ ಯಾವ ರೀತಿ ಡಿಸಿಷನ್ ತಗೋಬೇಕಾಗುತ್ತೆ, ಯಾವೆಲ್ಲ ಅಂಶಗಳನ್ನು ಅಲ್ಲಿ ಪರಿಗಣಿಸಬೇಕಾಗುತ್ತೆ? ನೋಡಿ, ಯಾರು ನಿಮ್ಮ ಸ್ನೇಹಿತರು ಅಥವಾ ಯಾರೋ ನಿಮ್ಮ ಹತ್ರ ಸಾಲಕ್ಕಾಗಿ ಗ್ಯಾರಂಟಿಯನ್ನು ಕೆಳಗೆ ಬರ್ತಾರೆ, ಇದು ನಿಮ್ಮ ಆಬ್ಲಿಗೇಷನ್ನ? ಇದು ಆಬ್ಲಿಗೇಷನ್ ಅಲ್ಲ. ಇದು ನಿಮ್ಮ ಜವಾಬ್ದಾರಿಯಾ? ಅದು ಅಲ್ಲ. ಕರೆಕ್ಟ್ ತಾನೆ? ಕರೆಕ್ಟ್. ಇದು ನಿಮ್ಮ ಬಾಧ್ಯತೆಯೂ ಅಲ್ಲ, ರೆಸ್ಪಾನ್ಸಿಬಿಲಿಟಿಯೂ ಅಲ್ಲ. ರೈಟ್? ಆದರೆ ಎಷ್ಟೋ ಮಂದಿ ಫ್ರೆಂಡ್ಗಳು ಕೇಳ್ತಾರೆ ಅಂತ ಅಂದ್ಬಿಟ್ಟು ಯಾವುದೊಂದು ಲೋನಿಗೆ ಸಹಿ ಹಾಕ್ಬಿಟ್ಟು ಗ್ಯಾರಂಟರ್ ಆಗಿ ಆಮೇಲೆ ಅವರು ಲೋನ್ ಕಟ್ಟೋದು ಇವರು ತಪತ್ರಕ್ಕೆ ಇಡಗುವಂಥ ಅನೇಕ ಉದಾಹರಣೆಗಳು ನಾವು ನೋಡ್ತೀವಿ. ಅನೇಕ ಉದಾಹರಣೆಗಳಲ್ಲ, ಅದು ಸರ್ವೇ ಸಾಮಾನ್ಯ ಆಗಿ ಹೋಗಿಬಿಟ್ಟಿದೆ. ಸೊ ಗ್ಯಾರಂಟಿ ಹಾಕುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾನು ಯಾವುದಕ್ಕಾಗಿ ಗ್ಯಾರಂಟಿ ಹಾಕ್ತಾ ಇದ್ದೇನೆ ಇದು ನಿಮ್ಗೆ ಗೊತ್ತಿರಬೇಕು. ಕರೆಕ್ಟ್. ಬ್ಯಾಂಕ್ನಲ್ಲಿ ಒಂದು ವಿಚಾರ ಇದೆ, ಏನಂತ ಹೇಳಿದರೆ ಸಾಲ ಪತ್ರಕ್ಕೆ ನಿಮ್ಮ ಹತ್ರ ಜಾಮೀನ್ದಾರಾಗಿ ಸೈನ್ ಮಾಡಿಸ್ಕೊಳ್ಬೇಕಾದ್ರೆ ನಿಮ್ಮದು ಪರ್ಸ್ನಲ್ ಗ್ಯಾರಂಟಿಯನ್ನು ಕೂಡ ತಗೊಳ್ತಾರೆ. ಪರ್ಸನಲ್ ಗ್ಯಾರಂಟಿ ಅಂದರೆ ಏನು? ನಿಮ್ಮ ಸ್ನೇಹಿತರು ಯಾರಿಗಾದ್ರೂ ನೀವು ಗ್ಯಾರಂಟಿ ಹಾಕಿದಿರೋ ಅವರು ಸಾಲವನ್ನು ಕಟ್ಟದೇ ಇದ್ದರೆ ನೀವು ಅವರಿಗೆ ಜಾಮೀನ್ದಾರಾಗಿ ನಿಮ್ಮ ಒಂದು ಜಮೀನೋ ಜಾಗವೋ ಮನೆಯೋ ಏನನ್ನೋ ಅಡಮಾನ ಇಟ್ಟು ಅವ್ರಿಗೆ ಕೊಟ್ಟಿರ್ಬೋದು. ಅದನ್ನು ಖಾಲಿ ಮಾಡೋದಲ್ಲದೆ ಇನ್ನೂ ಸಾಲ ಉಳಿದಲ್ಲಿ ನಿಮ್ಮ ವರಮಾನದಿಂದಲೂ ಕೂಡ ತೆಗೆದು ನಾವು ಸಾಲವನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದು ಪರ್ಸ್ನಲ್ ಗ್ಯಾರಂಟಿ. ಇದು ಬಹಳ ಡೇಂಜರಸ್. ಇದು ಬಹಳ ಮಂದಿ ಗೊತ್ತಿಲ್ವಾ ಅಂತ? ಇಲ್ಲ, ಗೊತ್ತಿಲ್ಲ. ಆದ್ದರಿಂದ ನೀವು ಬ್ಯಾಂಕಿಗಾಗಿ ಎಲ್ಲಿಯಾದರೂ ಗ್ಯಾರಂಟಿ ಹಾಕಬೇಕಾದ್ರೆ ಇದು ಗ್ಯಾರಂಟಿ ಯಾವುದಕ್ಕೆ? ನೀವು ಸಾಲ ತೆಗೆದುಕೊಳ್ಳುವಂತಿರುವಂಥದ್ದು ಎಷ್ಟು ಪ್ರಮಾಣಕ್ಕೆ ಸಾಲ ತಗೊಳ್ತಾ ಇದ್ದೀರಿ. ನಾಳೆ ಕಟ್ಟಲಿಕ್ಕೆ ಆಗದೇ ಇದ್ದರೆ ನನಗೆ ಇದರಿಂದ ಆಗುವಂಥ ಡ್ಯಾಮೇಜ್ ಏನು, ಇದನ್ನು ನೀವು ನೋಡ್ಕೊಳ್ಬೇಕು. ಎಲ್ಲೋ ಒಂದು ಸರ್ತಿ ಯಾರೋ ಒಂದು 25,000 ಸಾಲ ತೊಗೊಂಡ್ರಪ್ಪ, ನನ್ನ ಹತ್ರ ಏನು ಇನ್ಕಮ್ಮೇ ಇಲ್ಲ, ನೀವೊಂದು ಗ್ಯಾರಂಟಿ ಹಾಕಬೇಕು ಅಂತ ಹೇಳಿದರೆ ಅವ್ರು 25,000 ಕಟ್ಟದೇ ಇದ್ದರೆ ನಿಮ್ದು ಲೆಕ್ಕ ಏನು? ನಾನು 25,000 ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ನನಗೊಂದು 1,00,000 2 ಲಕ್ಷ ಸಂಬಳ ಇದೆ, ನಾನು ಅದನ್ನು ಸುಧಾರಿಸ್ಕೊಳ್ಳಬಲ್ಲೆ. ಆತ ನಾನು ಕೇಳಿರುವಂಥ ವ್ಯಕ್ತಿ ನನ್ನ ಆತ್ಮೀಯ ಸ್ನೇಹಿತ, ಏನೋ ಜೀವನದ ಕಷ್ಟದಿಂದಾಗಿ ಈ ಸ್ಥಿತಿಗೆ ಬಂದಿದ್ದಾನೆ, ನೀವೊಂದು ರೀಸ್ನಬಲ್ ಆಗಿ ಸೈನ್ ಹಾಕ್ಬಿಡ್ಬೋದು. ಮತ್ತು ಅಲ್ಲಿ ಹೇಳಬೇಕು, ನಾನು ಪರ್ಸ್ನಲ್ ಗ್ಯಾರಂಟಿಯಾಗಿ ಸೈನ್ ಹಾಕೋದಿಲ್ಲ. ಬೇಕಾದರೆ ಅವ್ರು 25,000 ಸಾಲ ತೊಗೊಂಡಿದ್ದಾರೆ, ನಾನೊಂದು 25,000 ಎಫ್ ಡಿ ನಿಮ್ಮ ಹತ್ರ ಇಡ್ತೇನೆ, ಅವ್ರು ಕಟ್ಟದೇ ಇದ್ದರೆ ನೀವು ಎಫ್ ಡಿಯನ್ನು ತೆಗೀರಿ, ಬೇರೆ ನಾನು ಸೈನ್ ಮಾಡೋದಿಲ್ಲ. ಆ ಥರ ಆಪ್ಷನ್ ಇದೆ. ಹಾಗೆ ಮಾಡ್ಬೋದು ನೀವು. ರೈಟ್? ಎಕ್ಸ್ಕ್ಲೂಸಿವ್ಲಿ ಇದಕ್ಕೋಸ್ಕರ ಮಾತ್ರ ನಾವು ಮಾಡ್ತೇವೆ ಅಂತ ನೀವು ಹೇಳ್ಬೋದು. ಪರ್ಸನಲ್ ಗ್ಯಾರಂಟಿ ಹಾಕುವಂಥದ್ದು ಭಾರಿ ಕಷ್ಟ. ಹಾಗೆ ವೈಯಕ್ತಿಕ ಒಂದು ಸಹಾಯಕ್ಕಾಗಿ ನೀವು ಗ್ಯಾರಂಟಿ ನಿಲ್ಲೋದಾದರೆ ಅದು ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ. ಆದರೆ ಬಿಸ್ನೆಸ್ ಪರ್ಪಸ್ಗೆ ಅನ್ಲಿಮಿಟೆಡ್ ಲಯಬಿಲಿಟಿ, ಯಾರೋ ಬಿಸ್ನೆಸ್ಗೆ ಕೋಟಿಗಟ್ಟಲೆ ಸಹಾಯ ತಗೊಳ್ತಾರೆ, ನಿಮ್ಮ ಹೆಸರು ನೋಡಿ ಅವ್ರು ಒಳ್ಳೆಯವರಪ್ಪ, ಇಂಥವ್ರು, ಅವರು ನಾನು ಸ್ನೇಹಿತ, ಅವ್ರದ್ದೊಂದು ಸೈನ್ ಮಾಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ ಬ್ಯಾಂಕ್ನವ್ರು ಹೇಳಿದರೆ ಅದು ನಿಮಗೆ ಅನ್ಲಿಮಿಟೆಡ್ ಲಯಬಿಲಿಟಿ ಆಗ್ತದೆ. ನೀವು ಇವತ್ತು ಚೆನ್ನಾಗಿರ್ಬೋದು ಲೈಫಲ್ಲಿ, ಆದರೆ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಬಂಧುಗಳು ಮಾಡುವಂಥ ತಪ್ಪಿನಿಂದಾಗಿ, ಅದು ಬೇಕಾಗಿ ಮಾಡ್ಬೋದು, ಬೇಜವಾಬ್ದಾರಿಯಿಂದ ಮಾಡ್ಬೋದು, ಅಥವಾ ಸಿಚುವೇಶನ್ ಹಾಗೆ ವರ್ಕೌಟ್ ಆಗ್ಬೋದು. ಕರೆಕ್ಟ್.
ಯಾವುದೇ ಕಾರಣ, ಈಗ ಪ್ಯಾಂಡಮಿಕ್ ಬಂತು, ಕಟ್ಟಲಿಕ್ಕಾಗಲಿಲ್ಲ. ಇದರಲ್ಲಿ ನಿಮ್ಮ ಸ್ನೇಹಿತರು ತಪ್ಪೇ ಇಲ್ದಿದ್ದಿರ್ಬೋದು, ಕರೆಕ್ಟ್. ಆದರೆ ಬ್ಯಾಂಕ್ ಬಿಡ್ತದ? ಬ್ಯಾಂಕ್ ಹೇಳ್ತೀನಿ ನಾನು ಕೊಟ್ಟಿದ್ದೀನಪ್ಪ, ನಾನು ಬೇರೆಯವ್ರ ಹತ್ರ ಎಫ್ ಡಿ ತೆಗೆದುಕೊಂಡು ನಿಮ್ಗೆ ಕೊಟ್ಟಿರುವಂಥದ್ದು, ಇದೆಲ್ಲ ನಂಗೆ ಸಂಬಂಧ ಇಲ್ಲ, ನಾನು ಕೊಡಬೇಕಾದ್ರೆ ಇದನ್ನೆಲ್ಲ ಗ್ಯಾರಂಟಿ ಮಾಡಿಕೊಂಡೆ ನಾನು ಇದನ್ನು ಸಾಲ ಸೌಲಭ್ಯ ಅಂತ ಕೊಟ್ಟಿದ್ದೀನಿ, ಆದ್ದರಿಂದ ನೀವು ಇದನ್ನು ಕಟ್ಟಬೇಕು ಅಂತೇಳಿ. ಸೊ ಹೀಗೆ ಮಾಡಿದಾಗ ನಿಮಗೆ ಲಿಮಿಟ್, ನಿಮ್ಮ ಲಯಬಿಲಿಟಿ ಎಷ್ಟು, ಇದನ್ನು ನಿಮಗೆ ತಡ್ಕೊಳ್ಳುವಂಥ ಸಾಮರ್ಥ್ಯ ಇದೆಯಾ? ಅದು ಸಾಮರ್ಥ್ಯ ಇಲ್ಲದೆ ಇದ್ದರೆ ನೀವು ಇದಕ್ಕೆ ಹೋಗಬಾರ್ದು. ಹಾಗಂತೇಳಿ ನಾನು ಸಾಲಕ್ಕೆ ನಾನು ಗ್ಯಾರಂಟಿ ಹಾಕೋದಿಲ್ಲ ಅಂದ ಕೂಡ ಏನಾಗ್ತದೆ, ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತದೆ. ಮುಂದೆ ಅವ್ರು ನಿಮ್ಮ ಹತ್ರ ಬರೋದಿಲ್ಲ. ಎಷ್ಟು ದಿವಸ ನಿಮಗೆ ಬೇಕಾಗಿದ್ದರು, ಇವತ್ತು ಅವ್ರು ಬರೋದಿಲ್ಲ ಅಂತ ಆಗ್ತದೆ. ಆವಾಗ ನೀವು ಅದನ್ನು ನಯನಾಜೂಕಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ಬೇಕು. ಹೇಗೆ ನೋಡಿ, ಇದರ ವಿಚಾರ ನಾನು ಕೇಳ್ಕೋಬೇಕಾಗ್ತದೆ. ಮನೆಯಲ್ಲಿ ಒಂಚೂರು ಕೇಳ್ಕೊಳ್ತೇನೆ, ನಾನೇನೋ ಒಪ್ತಾ ಇದ್ದೀನಿ, ಮನೆಯಲ್ಲಿ ಹೆಂಡತಿ ಯಾಕೋ ಒಂಚೂರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಹೆಂಡತಿಯ ಒಂದು ವಿಚಾರವಾಗಿ ಧೈರ್ಯದಲ್ಲಿ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತದೆ. ಎರಡನೇದು, ಕೆಲಸದಲ್ಲಿದ್ದರೆ ಇಲ್ಲಪ್ಪ ನನ್ನ ಜಾಬ್ ಕಾಂಟ್ರಾಕ್ಟ್ ಪ್ರಕಾರ ನಾನು ಯಾರಿಗೂ ಕೂಡ ಗ್ಯಾರಂಟಿ ಹಾಕೋಂಗಿದ್ರೆ ಆ ಪೇಪರ್ಸ್ ನನ್ನ ಬಾಸ್ ಅಪ್ರೂವ್ ಮಾಡಬೇಕು, ಅವ್ರು ನಾನು ಇತ್ತೀಚೆಗೆ ಒಂದು ಮಾಡಿದ್ದೆ, ಅವ್ರು ಅಪ್ರೂವಲ್ ಕೊಡೋದಿಲ್ಲ, ಅದರಿಂದ ಕಷ್ಟನ ಬನ್ನಿ ಬೇರೆಯವ್ರ ಹತ್ರ ನೋಡ್ಕೊಳ್ಳಿ ಅಂತ. ಸೊ ಹೀಗೆ ಒಂದು ಪಾಲಿಶ್ಡ್ ರೀತಿಯಲ್ಲಿ ಮಾಡ್ಬೋದು. ಇಲ್ಲ ನಾನು ಒಬ್ಬರಿಗೆ ಮಾತ್ರ ಹಾಕ್ಬೋದು. ಮೊನ್ನೆ ನಮ್ಮ ಸ್ನೇಹಿತರಿಗೆ ಒಂದು ಅರ್ಜೆಂಟ್ ಮದುವೆಗೋಸ್ಕರ ಅಂತ ಬೇಕಂತ ಹೇಳಿದ್ದೆ, ಅವ್ರಿಗೆ ಹಾಕಿದ್ದೀನಿ, ಎರಡನೇದು ಹಾಕೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಆಫೀಸ್ನಲ್ಲಿ ಅಂತ ಹೀಗೇನಾದರೂ ಹೇಳಿ ನಯವಾಗಿ ತಪ್ಪಿಸ್ಕೊಳ್ಬೇಕೇ ಹೊರತು ಎಲ್ಲವನ್ನು ನಿಮ್ಮ ಕತ್ತನ್ನೇ ತೆಗೆದುಕೊಂಡು ಹೋಗಿ ಅದರಲ್ಲಿ ಕುಳಿಸ್ಕೊಳ್ಳುವಂಥದ್ದು ಮಾಡಬಾರ್ದು. ಹಾಗೆ ಈ ನಿವೃತ್ತರು ಕೂಡ ಅಷ್ಟೇ, ಇವರು ಮಕ್ಕಳು ಮಾಡುವಂಥ ವ್ಯವಹಾರಕ್ಕೆ ಹೋಗಿ ಗ್ಯಾರಂಟಿ ಹಾಕುವಂಥದ್ದು, ಅಥವಾ ಮಕ್ಕಳ ವ್ಯವಹಾರಕ್ಕೆ ಗ್ಯಾರಂಟಿಯನ್ನು ಹಾಕುವಂಥದ್ದು, ಅವರು ಮನೆ ಕಟ್ಟಲಿಕ್ಕೆ ಅಂಥೇಳಿ ಇವರೇ ತೆಗೆದು ಹಣವನ್ನು ಕೊಡುವಂಥದ್ದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ನೋಡಿ, ನಿಮ್ಮ ಮಕ್ಕಳು ಪ್ರಾರಂಭದ ಸ್ಟೇಜಲ್ಲಿ ಇರ್ತಾರೆ, ಕರೆಕ್ಟ್, ಅವರ ಸಂಬಳ ಕಡಿಮೆ, ಅವರು ಒಂದು ಆಸ್ಪಿರೇಷನಲ್ ಜನ್ರೇಷನ್. ನೀವೇನೋ ಖುಷಿಯಾಗಿ ಹೀರೋಗಿರಿ ಮಾಡಿಬಿಟ್ಟು ಮಕ್ಕಳಿಗೆ ದುಡ್ಡು ಕೊಟ್ಟು ನೀನು ವ್ಯಾಪಾರ ಮಾಡು, ಮನೆ ಕಟ್ಟು ಅಂತ ಹೇಳ್ತೀರಿ, ಕೊಡಿ ಅಂಥೇಳಿ. ಆವಾಗ ಮನೆಯಲ್ಲಿ ಟಸಲ್, ಹೆಂಡತಿಗೆ ಒಡವೆ ಬೇಕು, ಗಂಡನಿಗೆ ಕಾರು ಬೇಕು, ಮಕ್ಕಳಿಗೆ ಇನ್ಯಾವುದೋ ಬೇಕು. ನಿಮ್ಗೆ ಅವ್ರ ದುಡ್ಡು ವಾಪಸ್ ಕೊಡೋಕೆ ಹೋದರೆ ಅವರ ಆವತ್ತಿನ ಐಷಾರಾಮ ಮಾಡಲಿಕ್ಕೆ ಆಗೋದಿಲ್ಲ, ಕರೆಕ್ಟ್. ಆವಾಗೇನಾಗುತ್ತೆ, ನಿಮ್ಮ ಮತ್ತು ನಿಮ್ಮ ಮಕ್ಕಳ ಒಂದು ರಿಲೇಷನ್ಶಿಪ್ ಹಾಳಾಗುತ್ತೆ. ಅವ್ರ ಮಕ್ಕಳೇ ಆಗಿರ್ಬೋದು, ಅವರು ಈಗ ನಿಮ್ಮ ಆಬ್ಲಿಗೇಷನ್ಸಲ್ಲೂ ಇಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿಯೂ ಅಲ್ಲ. ಆದ್ದರಿಂದ ಅವರ ಉತ್ಪತ್ತಿ ಎಷ್ಟೋ ಅದರ ಪ್ರಕಾರವೇ ನೀವು ಮಾಡ್ಕೊಂಡು ಹೋಗಬೇಕೆ ಹೊರತು, ನೋಡಪ್ಪ ನೀನೀಗ ದೊಡ್ಡ ಮನುಷ್ಯ, ದೊಡ್ಡವನಾಗಿದೆಯಾ, ನಿನ್ನ ಸಂಸಾರ ನೀನು ನಿರ್ವಹಿಸ್ಕೊಂಡು ಹೋಗಬೇಕು, ನಾನೆಲ್ಲ ದುಡ್ಡು ನಿನ್ನ ಕೊಟ್ಬಿಟ್ಟು ನಾಳೆ ನನ್ನ ಜೀವನಕ್ಕೆ ನಿನ್ನ ಹತ್ರ ದುಡ್ಡು ಕೇಳೋವಂಥದ್ದು ನಿನಗೂ ಶೋಭೆ ತರಲ್ಲ, ನನಗೂ ಶೋಭೆ ಬರಲ್ಲ. ನೀನು ನಿನ್ನ ಹೆಂಡತಿ ಚೆನ್ನಾಗಿದ್ದೀರಿ ಇವಾಗ, ಅದರಿಂದ ಅದೇ ರೀತಿ ಚೆನ್ನಾಗಿರಿ, ನಾವು ಚೆನ್ನಾಗಿದ್ದೀವಿ, ಬರ್ತಾಯಿರಿ ಹೋಗ್ತಾಯಿರಿ, ದುಡ್ಡಿನ ವ್ಯವಹಾರ ಮಾಡೋದು ಬೇಡ ಅಂತ ಹೇಳಿಯೋ ತಪ್ಪಿಸ್ಕೊಳ್ಬೇಕು. ಇಲ್ಲ ಅಂದರೆ ಒಂದು ಸಣ್ಣ ಅಮೌಂಟ್, ನೋಡಪ್ಪ ನಾನು ಇಷ್ಟೇ ಕೊಡಲಿಕ್ಕಾಗೋದು, ಇಲ್ಲ ಅಂತ ಹೇಗೆ ಹೇಳೋದು, ಕರೆಕ್ಟ್, ಸಣ್ಣ ಅಮೌಂಟನ್ನು ಕೊಟ್ಬಿಟ್ಟು ಇಷ್ಟೇ ಕೊಡೋದು, ನೆಕ್ಸ್ಟ್ ಟೈಮ್ ಇನ್ಯಾವ ಥರ ಇದ್ದಾಗ ನೋಡ್ತೀನಪ್ಪ ಅಂತ ಹೇಳಿಬಿಟ್ಟು ನೈಸಾಗಿ ನೀವು ಹೊರಗೆ ಬರುವಂಥದ್ದು ಭಾಳ ಒಳ್ಳೆಯದು. ಸೊ ಸಾಕಷ್ಟು ವಿಚಾರಗಳನ್ನು ವೀಕ್ಷಕರು ತಿಳಿಸಿದ್ರು. ಈಗ ಫೈನಲ್ ಆಗಿ ಹೇಳೋದಿದ್ರೆ ಈ ಸಂಬಂಧಿಕರು ಮತ್ತು ಹಣಕಾಸು ವ್ಯವಹಾರದ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಿದ್ರೆ ಏನು ಹೇಳ್ತೀರಿ? ನೀವು ಹಣಕಾಸಿನ ಡೀಲಿಂಗ್ಸನ್ನು ನಿಮ್ಮ ಫ್ರೆಂಡ್ಸು, ಬಂಧುಗಳು, ನೆರೆಹೊರೆಯವರು, ಕಲೀಗ್ಸ್ ಯಾರೊಟ್ಟಿಗೆ ಇದ್ದಿರ್ಬೋದು ಮಾಡಬೇಕಾದ್ರೆ ಅವರು ನಿಮಗೆ ರಿಲೇಷನ್ಶಿಪ್ ನಿಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಅದು ತುಂಬ ಮುಖ್ಯ ಅಂತ ಆದರೆ ಹಣದ ವಿಚಾರವನ್ನು ಅದರಲ್ಲಿ ತರಬೇಡಿ. ತರಲೇಬೇಕಾದಂಥ ಪರಿಸ್ಥಿತಿ ಬಂದಲ್ಲಿ ನಿಮ್ಮ ಎಕ್ಸ್ಪೋಜರ್ ಅನ್ನುವಂಥದ್ದೇನಿದೆ, ಅವರಿಗೆ ಕೊಡುವಂಥ ಹಣವನ್ನು ಮಿನಿಮಮ್ ಅಮೌಂಟ್ನಲ್ಲಿ ಇಟ್ಕೊಳ್ಳಿ. ನೀವು ಹಣವನ್ನು ಕೊಟ್ಟಿದಾಗ ಅದನ್ನು ಪುನಃ ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೆಚ್ಚಿನ ಸಂದರ್ಭದಲ್ಲಿ ಬರೋದಿಲ್ಲ. ಅದನ್ನು ನೀವು ನಗನಗ್ತಾ ಮೊದಲಿನೊಟ್ಟಿಗೆ ಅವರೊಟ್ಟಿಗೆ ಹೇಗಿದ್ದರೂ ಅದೇ ರೀತಿ ವ್ಯವಹರಿಸಿ. ಯಾವಾಗ ಅವ್ರು ನಿಮ್ಗೆ ಹಣ ಕೊಡಲಿಕ್ಕೆ ಆಗೋದಿಲ್ವ, ಪುನಃ ಎರಡನೇ ಸರ್ತಿ ಅವ್ರು ನಿಮ್ಮ ಹತ್ರ ಬರೋದಿಲ್ಲ, ಅವ್ರು ನಿಮ್ಮ ಹತ್ರ ಹಣ ಕೊಟ್ಟಿಲ್ಲ ಅಂಥೇಳಿ ಅವ್ರನ್ನ ಒಂದು ರೀತಿ ಕೀಳರಿಮೆಯಲ್ಲಿ ಬರೋ ರೀತಿಯಲ್ಲಿ ಅವ್ರ ಹತ್ರ ನೋಡ್ಕೊಳ್ಬೇಡಿ. ಲೈಫ್ನಲ್ಲಿ ಹಣ ಎಷ್ಟು ಮುಖ್ಯವೋ ನಿಮ್ಮ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯ. ಹಣದಿಂದಾಗಿ ಸಂಬಂಧಗಳನ್ನು ಕಳೆದುಕೊಳ್ಬೇಡಿ. ಇದಿಷ್ಟೇ ನಾನು ಹೇಳುವಂಥದ್ದು. ಭಾಳ ಅದ್ಭುತವಾಗಿ ಹೇಳಿದ್ರಿ. ಎಷ್ಟೋ ಕಡೆ ನಾನು ಹೋಟ್ಲಿಗೆಲ್ಲ ಹೋದಾಗ ನೋಡ್ತೀನಿ, ಸಾಲ ಕೇಳಿ ಮೈತ್ರಿ ಕಳ್ಕೊಳ್ಬೇಡಿ, ಫ್ರೆಂಡ್ಶಿಪ್ ಕಳ್ಕೊಬೇಡಿ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಅಂದರೆ ಸಂಬಂಧ ಎಷ್ಟು ಮುಖ್ಯ ಅನ್ನುವಂಥದ್ದು, ಇಲ್ಲಿ ಹಣನೂ ಮುಖ್ಯ ಇದೆ, ಅಷ್ಟೇ ರೀತಿಯಾಗಿ ಸಂಬಂಧಗಳು ಕೂಡ ಭಾಳ ಮುಖ್ಯ, ಅದನ್ನು ಕಳ್ಕೊಳ್ಬೇಡಿ ಅನ್ನುವಂಥದ್ದು ಭಾಳ ಉಪಯುಕ್ತವಾದ ಸಲಹೆಯಿಂದ. ಜೊತೆಗೆ ಈ ಲೋನ್ಗಳಿಗೆ ಶ್ಯೂರಿಟಿ ಹಾಕುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ NRI ಮನಿ ಕ್ಲಿನಿಕ್ ಚಾನಲ್ ಕೂಡ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.